रामकृष्णं जगद्गुरुं पादपद्मे तयोः श्रित्वा प्रणमामि मुहुर्मुहुः रत्नाकराधौतपदां हिमालयकिरीटिनीं ब्रह्म राजर्षि रत्नाढ्यां ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಎಲ್ಲ ಮಕ್ಕಳು ಮುಂದಿನ 10 ನಿಮಿಷ ಕೇಳ್ಬೋದಾ? ಜೋರ ಹೇಳು. ನೀವು ನಿಧಾನ ಕೇಳಿದ್ರೆ ನಂಗೆ ಡೌಟ್ ಬರುತ್ತೆ. 10 ನಿಮಿಷ ಕೇಳ್ಬೋದು, 4 ನಿಮಿಷ ಕೇಳ್ಬೋದು, ನಾನು 1 ನಿಮಿಷ ಮಾತಾಡೋ ಅಥವಾ ಇಷ್ಟೇ ಹೇಳಿ ಮುಗಿಸ್ತೋ ಅಂತ. ಎಲ್ಲರೂ 10 ನಿಮಿಷ ಕೇಳ್ಬೋದಾ? ಫೈನ್, ವೆರಿ ಗುಡ್, ಬಹಳ ಸಂತೋಷ. ಪ್ರಾಮಾಣಿಕವಾಗಿ ಕೈ ಎತ್ತಬೇಕು. ಪ್ರಾಮಾಣಿಕವಾಗಿ ನಾನು ಕೇಳಿದ ಪ್ರಶ್ನೆಗೆ ಎಷ್ಟು ಜನಕ್ಕೆ ದೇವರು ನನಗೆ ಕಣ್ಣು ಕೊಟ್ಟಿಲ್ಲ ಅಂತ ಬೇಸರ ಇದೆ? 1 2 3 ಜನ, 4 5 6, ಒಬ್ಬೊಬ್ಬರೇ ನಿಧಾನವಾಗಿ ಕೈ ಎತ್ತಿದ್ದಾರೆ. ವೆರಿ ಗುಡ್. ನಿಧಾನ ಕೆಳಗಿಳಿಸಿ. ನಾನು ಸುಮ್ಮನೆ ಕೇಳಿದ್ದೆ ನಿಮಗೆ ಕಣ್ಣು ಕೊಡ್ಲಿಲ್ಲ ಅಂತ ಬೇಸರ ಇದೆಯಲ್ಲ? ನಮ್ಗೆಲ್ರಿಗೂ ಎಷ್ಟು ಇಂದ್ರಿಯಗಳಿವೆ ಗೊತ್ತಾ? ಎಷ್ಟು ಇಂದ್ರಿಯಗಳಿವೆ? ಪಂಚೇಂದ್ರಿಯ. ಶಬಾಷ್, ವೆರಿ ಗುಡ್. ಯಾರು ಬಸವ ಹೇಳಿದ? ನೈಸ್. ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ. ನಮ್ಗೆಲ್ಲ ಭಗವಂತ ಕಣ್ಣು ಕೊಟ್ಟಿಲ್ಲ ಅನ್ಸಿದ್ಯಲ್ಲ? ಯಾರಿಗೆ ಕಣ್ಣಿದೆಯೋ ಪುಣ್ಯಾತ್ಮ ಅವರಿಗೂ ಕಣ್ಣು ಕೊಟ್ಟಿಲ್ಲ. ನಾನು ಹೆಂಗೆ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ಬಾಳೆಹಣ್ಣಿನ ಸಿಪ್ಪೆ ಬಿಸಾಕ್ ಹೋಗಿದ್ದಾರೆ. ಕರೆಕ್ಟ್ ತಾನೆ? ಆಯ್ತಪ್ಪ, ಭಗವಂತ ಕಣ್ಣು ಕೊಡ್ಲಿಲ್ಲ, ಅವ್ರಿಗೆ ಕಣ್ಣು ಕಾಣಲಿಲ್ಲ, ಅದಕ್ಕೆ ಅವರು ಆ ಸಿಪ್ಪೆ ತೆಗೆದು ಎಸೆಯಲಿಲ್ಲ. ಯಾರಿಗೆ ಕಣ್ಣಿರುತ್ತೋ ಅವ್ರು ಅದನ್ನ ಪಕ್ಕಕ್ಕೆ ಎಸೆದು ಹೋಗ್ಬೇಕು, ಹಾಗೆ ಬಿಟ್ಟು ಹೋಗ್ಬೇಕು. ಅವನು ಎಸೆದು ಹೋಗ್ಲಿಲ್ಲ ಅಂದ್ರೆ ಇದು ಕಣ್ಣು ವೇಷ. ಕಣ್ಣಿದ್ರೂ ಇಲ್ಲ ಅವನಿಗೆ. ಫೈನ್. ಇನ್ನೊಬ್ರು ನೋಡಿ, ಕೆಲವರಿಗೆ ಕಿವಿ ಇರಲ್ಲ. ಕಿವುಡ್ರು ಹೇಗಿರ್ತಾರೆ ಗೊತ್ತಾ? ಅವ್ರ ಅಪ್ಪ ಹೇಳ್ತಾರೆ, ಮಗು ಇವತ್ತು ಅಂಗಡಿಗೆ ಹೋಗಿ ಇದನ್ನ ತಗೊಂಡ್ ಬಾ. ಅವ್ನು ಕೇಳೋದೇ ಇಲ್ಲ. ಕಿವಿ ಇದ್ರೂ ವೇಷ್ಟ. ಕ್ಲಾಸ್ ರೂಮ್ ನಲ್ಲಿ ಮೇಸ್ಟ್ ಹೇಳ್ತಾರೆ ಸೈಲೆನ್ಸ್, ಅವನು ಕೇಳಿಸ್ಕೊಳ್ಳೋದೇ ಇಲ್ಲ. ಕಿವಿ ಇದ್ರೆ ಏನು ಉಪಯೋಗ ಅಂತ ಅವರಿಗೆ. ಹೌದು ಅಲ್ವೋ? ಕರೆಕ್ಟ್ ತಾನೆ? ಮೂರನೇದು, ಕೆಲವೊಂದ್ಸಲ ಕೆಲವರಿಗೆ ಹೆಂಗಿರುತ್ತೆ ಅಂತಂದ್ರೆ, ಅಮ್ಮ ಅಡಿಗೆ ಮಾಡ್ತಾರೆ. ಅಮ್ಮ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಕ್ಕಳು 7 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು ಅಂತ ಕಷ್ಟಪಟ್ಟು ರಾತ್ರಿ 1 ಗಂಟೆಗೆ ಮಲಗಿದಾಳೆ. ಹೋಮ್ ವರ್ಕ್ ಎಲ್ಲ ಮಾಡಿ, ಗಂಡನೊಂದಷ್ಟು ಕೆಲಸ ಮಾಡಿ, ಎಲ್ಲ ಮಾಡಿ, ರಾತ್ರಿ ಎಲ್ಲ ಮುಗಿಸಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೇಗ ತಿಂಡಿ ಮಾಡಿ 6:45ಗೆ ಮಗನಿಗೆ ಪ್ಲೇಟಲ್ಲಿ ಹಾಕೊಟ್ಟು ತಿನ್ನಪ್ಪ ಅಂತ ಪ್ರೀತಿಯಿಂದ ಕೊಟ್ರೆ ಅವನ ಬಾಯಲ್ಲಿ ಇಟ್ಕೊಂಡಾಗ ಏನಮ್ಮ ಇದು ಒಂಚೂರು ಚೆನ್ನಾಗಿಲ್ಲ ಅಂದ್ಬಿಡ. ನಾಲಿಗೆ ಇದ್ರೂ ಉಪಯೋಗಕ್ಕೆ ಬರುತ್ತೋ ಎಷ್ಟೋ ಇದು? ಹಂಗಿದ್ಮೇಲೆ ನಾನು ನಿಜವಾಗ್ಲೂ ಹೇಳಿ, ಹೊರಗಡೆ ಕಾಣೋ ಇಂದ್ರಿಯಗಳು ಇರಬೇಕು, ಒಳಗಡೆ ಇರುವಂತ ಮನಸ್ಸು ಚೆನ್ನಾಗಿರ್ಬೇಕು. ಶಬಾಷ್. ಈಗ ಹೇಳಿ, ನಿಮ್ಗೆ ಭಗವಂತ ಕಣ್ಣು ಕೊಡ್ಲಿಲ್ಲ, ಒಳಗೆ ಒಳ್ಳೆ ಮನಸ್ಸು ಕೊಟ್ಟ. ಯಾವ್ದು ಬೇಕಿತ್ತು ನಿಮ್ಗೆ? ಕಣ್ಣು ಬೇಕಿತ್ತೋ ಮನಸ್ಸು ಬೇಕಿತ್ತೋ? ಶಬಾಷ್. ಭಗವಂತ ಕೊಟ್ಟಿದ್ದಾನಲ್ಲ ಅದನ್ನ. ಭಗವಂತ ಯಾರಿಗೆ ಒಳ್ಳೆ ಮನಸ್ಸು ಕೊಡ್ತಾನೋ ಅವರು ಪುಣ್ಯವಂತರು. ನಾನೊಂದು ಸುಂದರವಾದ ಕಥೆ ಹೇಳ್ತೀನಿ ನಿಮ್ಗೆ. ಒಂದು 2 ನಿಮಿಷದ ಕಥೆ. ನಮ್ಮ ಉಪನಿಷತ್ತಿನ ಕಾಲದಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಅಷ್ಟಾವಕ್ರ ಅಂತ. ವಕ್ರ ಅಂದ್ರೆ ಏನ್ ಗೊತ್ತಾ? ವಕ್ರ ಅಂದ್ರೆ ಏನು? ಹೆಂಗೋ ಇರೋದು, ವಕ್ರವಾಗಿರೋದು. ಹೌದು ತಾನೆ? ನೇರವಾಗಿರೋದು ಬಿಟ್ಟು ವಕ್ರವಾಗಿರೋದು ಅಂತ ಹೇಳ್ತೀವಲ್ಲ, ಹಂಗೆ ಒಂದು ವಕ್ರ ಅಲ್ಲ, ಅವನ ಇಡೀ ದೇಹದಲ್ಲಿ 8 ಕಡೆ ವಕ್ರ ಇತ್ತು. ಅವನ ತಂದೆ ತುಂಬಾ ಬಡತನದಲ್ಲಿದ್ದವರು. ಹಿಂಗಾಗಿ ಅವ್ರು ಏನ್ ಮಾಡಿದ್ರು, ರಾಜನ ಆಸ್ಥಾನಕ್ಕೆ ಹೋಗಿ ಒಂದ್ಸಲ ಕೇಳ್ಕೊಂಡ್ರು, ರಾಜ ನನಗೇನಾದ್ರೂ ದಾನ ಮಾಡಬಲ್ಲೆಯಾ, ಏನಾದ್ರೂ ದುಡ್ಡು ಕೊಡಬಲ್ಲೆಯಾ? ರಾಜ ಹೇಳ್ದ, ಒಂದೇ ಒಂದು ಕೆಲಸ, ನಮ್ಮೊಬ್ಬ ಪಂಡಿತರಿದ್ದಾರೆ, ಈ ಪಂಡಿತರನ್ನ ನೀವು ವಾದದಲ್ಲಿ ಸೋಲಿಸಿದ್ರೆ ನೀವು ಕೇಳಿದ ದುಡ್ಡನ್ನ ಕೊಡ್ತೀನಿ ಅಂತ. ಆ ಪಂಡಿತರನ್ನು ಮುಂದೆ ಕಳಿಸಿದ್ರು. ಪಂಡಿತರು ಏನ್ ಮಾಡಿದ್ರು, ನಾನು ವಾದ ಮಾಡ್ಲಿಕ್ಕೆ ಸಿದ್ಧ, ಆದ್ರೆ ಒಂದೇ ಒಂದು ಕಂಡೀಷನ್, ವಾದದಲ್ಲಿ ನೀನೇನಾದ್ರೂ ಸೋತರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ? ನಾವು ನದಿಯ ಮಧ್ಯದಲ್ಲಿ ತಗೊಂಡೋಗಿ ನೀನು ತಳ್ಳು ಬಿಡ್ತೀವಿ, ನೀನ್ ಅಲ್ಲೇ ಜಲ ಸಮಾಧಿ ತಗೋಬೇಕು. ಆಯ್ತು, ಒಂದು ಬಡತನ ಇದೆ, ಏನ್ ಮಾಡೋದು? ಒಂದ್ ಚಾನ್ಸ್ ತಗೋಬೇಕು ಅಂತ ವಾದದಲ್ಲಿ ಸ್ವಲ್ಪ ಹೊತ್ತಿಗೆ ಸೋತೋಗ್ಬಿಟ್ಟ.
ಸೋತೋದ ತಕ್ಷಣ ಏನ್ ಮಾಡೋದಾಗತ್ತ ಅವನ್ ಪಂಡಿತ ಭಾರಿ ಬುದ್ಧಿವಂತ ಅಂತ. ಈಗ ತಾನೇ ಮಹಾಂತೇಶ್ವರ್ ಹೇಳ್ತಿದ್ರಲ್ಲ, ಇಂಟೆಲೆಕ್ಚುಯಲಿ ಪ್ರಾಬ್ಲಮ್ ಇರೋರ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ. ಬುದ್ಧಿವಂತಿಕೆ ಅನ್ನೋದು ಬರೀ ಬುದ್ಧಿವಂತಿಕೆ ಮಾತ್ರ ಅಲ್ಲ, ಇಂಟೆಲೆಕ್ಚುಯಲಿ ಬೌದ್ಧಿಕವಾಗಿ ಸ್ಟ್ರಾಂಗ್ ಆಗಿರುವಂತ ಜನ ಬೇಕು. ಈತ ಏನ್ ಮಾಡ್ದ, ಅವರಿಗೆ ಭಟರನ್ನ ಕರೆದು ಹೇಳ್ದ, ತಗೊಂಡೋಗಿ ನದಿಯಲ್ಲಿ ತಳ್ಳಿಬಿಡಿ ಇವನನ್ನ ಜಲ ಸಮಾಧಿ ಆಗಲಿ ಅಂತ. ಈ ಅಷ್ಟಾವಕ್ರನ ತಂದೆ, ಅಷ್ಟಾವಕ್ರ ಇನ್ನು ಚಿಕ್ಕವನಾಗ ಅಷ್ಟಾವಕ್ರನ ತಂದೆನ ನೀರಿಗೆ ತಳ್ಳಿ ಜಲ ಸಮಾಧಿ ಮಾಡಿಸ್ಬಿಟ್ರು. ಅಷ್ಟಾವಕ್ರ ಚೆನ್ನಾಗಿ ಓದಿದ, ಭಾರಿ ದೊಡ್ಡ ಪಂಡಿತ ಆದ, ಆಯ್ತಾ. ಆದ್ರೆ ಎಷ್ಟು ವಕ್ರವಾಗಿದ್ದ ಅಂತಂದ್ರೆ ಅವನನ್ನ ಯಾರು ಗಣನೆಗೆ ತಗೋತಾ ಇರ್ಲಿಲ್ಲ. ಕುಳ್ಳಕ್ಕಿದ್ದ, ಕಾಲು ವಕ್ರ, ಕೈ ವಕ್ರ, ಮುಖದ ವಕ್ರ, ಹೆಂಗೆಂಗೋ ಇದ್ದ ಅವನು. ಒಂದಿನ ಅವನು ತನ್ನ ತಾಯಿ ಹತ್ರ ಹೋಗಿ ಕೇಳ್ದ, ಅಮ್ಮ. ಅಮ್ಮ ಕೇಳಿದ್ರು, ಏನ್ ಮಗು? ಕೇಳ್ದ, ಎಲ್ಲರಿಗೂ ಅಪ್ಪ ಇದ್ದಾರೆ, ನಮ್ಮಪ್ಪ ಯಾರು ಹೇಳು? ತಾಯಿ ಹೇಳಿದ್ನೊಂದು ಪ್ರಶ್ನೆ ಕೇಳ್ಬೇಡ ಅಂತ ಹೇಳಿದ್ನೋ ಇಲ್ವೋ? ಇವನಂತ ಚಿಕ್ಕಂದಿಂದ ಈ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಲಿಲ್ಲ. ನೀನು ಹೇಳದಿದ್ರೆ ನಾನು ಬಿಡದೇ ಇಲ್ಲ, ನಾನು ಜಲಸಮಾಧಿ ತಗೊಂಡ್ಬಿಡ್ತೀನಿ ಅಂತ ಹೆಂಗೋ ಬಾಯಿ ಬಂದ್ಬಿಡ್ತು. ಹಂಗ್ ಬಂದ ತಕ್ಷಣ ತಾಯಿ ಹೇಳಿದ್ರು, ಹಂಗೊಂದು ಹೇಳ್ಬೇಡಪ್ಪ, ನಿಮ್ಮ ಅಪ್ಪನೊಬ್ಬರನ್ನ ಜಲಸಮಾಧಿಯಲ್ಲಿ ಕಳ್ಕೊಂಡೆ, ಇನ್ನು ಜೀವ ಸರಿ ಹೋಗ್ತಿಲ್ಲ ಅಂತ ಇವ್ನು ಕೇಳಿದ. ಏನಾಯ್ತು ಅಂತ ಹೇಳಿದ್ರು, ರಾಜನ ಆಸ್ಥಾನದಲ್ಲಿ ಒಬ್ಬ ಪಂಡಿತ ಇದ್ದ, ಅವ್ನು ನಿಮ್ಮ ಅಪ್ಪನ ಸೋಲಿಸ್ದ, ಅವ್ನು ಹಿಂಗ್ ಮಾಡ್ದ ಅಂದ ತಕ್ಷಣ ಇವನೇನ್ ಮಾಡ್ದ, ತನ್ನ ಗುರುಗಳಿಗೆ ಹೇಳಿ ನಾನು ಅವನನ್ನು ವಾದದಲ್ಲಿ ಸೋಲಿಸ್ತೀನಿ ಅಂತ ಹೋದ. ಹೆಂಗಿರ್ಬೋದು ಯೋಚನೆ ಮಾಡಿ. ಅಷ್ಟಾವಕ್ರ 16-17 ವರ್ಷದ ಹುಡುಗ ಆ ರಾಜನ ಆಸ್ಥಾನದಲ್ಲಿರುವಂತ ದೊಡ್ಡ ಪಂಡಿತನನ್ನ ಸೋಲಿಸಬೇಕು ಅಂತ ಹೊರಟ್ರೆ ತಾಯಿ ಕಣ್ಣೀರ್ ಹಾಕ್ಬಿಟ್ಲು, ನೀನು ಜಲ ಸಮಾಧಿನೇನಾ? ಅಂದ್ರೆ ತಾಯಿ ಗ್ಯಾರಂಟಿ ನನ್ನ ಮಗನು ಸೋತೋಗ್ತಾನೇನೋ ಅಂತ. ಅಪ್ಪನೇ ಗೆಲ್ಲಿಕ್ ಆಗ್ತಾನೆ, ಮಗ ಹೇಗೆ ಗೆಲ್ತಾನೆ? ಮಗ ಅಂದ, ಅಮ್ಮ ಈ ದೇಹವನ್ನು ನೋಡಿ ಮೋಸ ಹೋಗ್ಬೇಡ, ನನ್ನ ಒಳಗೆ ಅದ್ಭುತವಾದ ಶಕ್ತಿ ಇದೆ, ನಾನು ಗೆದ್ದು ಬರ್ತೀನಿ, ನೋಡ್ತಾ ಇರುವಂತ ಗುರುಗಳ ಆಶೀರ್ವಾದ ತಗೊಂಡು ರಾಜನ ಆಸ್ಥಾನಕ್ಕೆ ಹೋದ. ಹೆಂಗಿದೆ ನೋಡಿ ಕಥೆ. ರಾಜನ ಆಸ್ಥಾನಕ್ಕೆ ಹೋದ್ರೆ ಆಸ್ಥಾನದಲ್ಲಿ ಎಲ್ಲ ವಿದ್ವಾಂಸರು ಸುತ್ತಲೂ ಕೂತಿದ್ದವರು ಇವನು ನೋಡಿ ಜೋರಾಗಿ ನಕ್ಬಿಟ್ರು. ಯಾಕೆ ನಕ್ಕಿದ್ರು? ವಕ್ರವಾಗಿದ್ದ. ಎಲ್ಲರೂ ಹಂಗೆ ತಾನೇ ನೋಡೋದು, ನೋಡ್ಲಿಕ್ಕೆ ವಿಚಿತ್ರವಾಗಿ ಕಾಣ್ತಾನಲ್ಲ ಅಂತ ನಕ್ಬಿಟ್ರು. ನಕ್ಕಿದ ತಕ್ಷಣ ರಾಜ ಸುಮ್ಮನಿರ್ಬೇಕಿತ್ತು, ರಾಜ ಇನ್ನು ಜೋರಾಗಿ ನಕ್ಬಿಟ್ಟ. ಹಂಗಂದ ತಕ್ಷಣ ಇವನೇನ್ ಮಾಡ್ದ ಗೊತ್ತಾ, ಎದುರಿಗೆ ನಿಂತಿದ್ದವನು ಹೆಂಗ ನಕ್ಬಿಟ್ಟ ಅಂತಂದ್ರೆ ಇಡೀ ರಾಜನ ಆಸ್ಥಾನವೇ ಅಲುಗಾಡುವಂತೆ ಜೋರಾಗಿ ನಕ್ಬಿಟ್ಟ. ರಾಜ ಕೇಳ್ದ, ಇವರೆಲ್ಲರೂ ನಕ್ಕಿದ್ ಯಾಕೆ ಅಂತ ನಂಗೆ ಅರ್ಥ ಆಯ್ತು, ನೀನ್ ಯಾಕೆ ನಕ್ಕದೆ? ಅಷ್ಟಾವಕ್ರ ಏನಂತ ಗೊತ್ತಾ, ರಾಜ ನಿನ್ನ ಆಸ್ಥಾನದಲ್ಲಿ ಎಲ್ಲ ಪಂಡಿತರಿರ್ತಾರೆ ಅಂತ ಹೇಳ್ತಾ ಇದ್ರು, ಬೌದ್ಧಿಕ ಸಾಮರ್ಥ್ಯವನ್ನು ಅರಿಯುವಂತವ್ರು. ಇಲ್ಲಿ ನೋಡಿದ್ರೆ ದೇಹವನ್ನು ನೋಡಿ ಸಾಮರ್ಥ್ಯ ಗುರುತಿಸುವಂತ ಮಾಂಸದ ವ್ಯಾಪಾರಿಗಳೇ ತುಂಬಿಕೊಂಡ್ಬಿಟ್ಟಿದಾರಲ್ಲ, ಇಂಥವ್ರು ನಿಡ್ಕೊಂಡ ನೀನೆಂತ ರಾಜ? ಅಷ್ಟಾವಕ್ರನ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಗಂಭೀರ ಚರ್ಚೆ ಆಯ್ತು. ಅಷ್ಟಾವಕ್ರ ಹೇಳ್ದ, ನಾನೀಗ ವಾದಕ್ಕೆ ಕೂತ್ಕೋಬೇಕು, ಕರಿ ನಿಮ್ ಪಂಡಿತರನ್ನ ಅಂತ. ಅದೇ ಪಂಡಿತರು ಬಂದು ಕೂತ್ಕೊಂಡ್ರು. ಅಷ್ಟಾವಕ್ರ ಅದೇನು ವಾದ ಮಾಡ್ತಾನೆ ಅಂತ ವಾದ ಶುರುವಾಯ್ತು. 16 ವರ್ಷದ ಹುಡುಗ ಹೇಗೆ ವಾದ ಮುಂದಿಟ್ಟ ಅಂದ್ರೆ, ಅಷ್ಟಾವಕ್ರನ ಎಲ್ಲ ವಾದದ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕಾಗದೆ ಆತ ಸೋತು ನಾನು ಏನ್ ಮಾಡಬೇಕು ಅಂತ ಕೇಳಿದ್ರೆ ಅಷ್ಟಾವಕ್ರ ಹೇಳ್ದ, ಇನ್ನೇನ್ ಮಾಡ್ಬೇಕು? 16 ವರ್ಷದ ಹಿಂದೆ ಹೇಗೆ ನಮ್ಮ ಅಪ್ಪ ಜಲ ಸಮಾಧಿ ತಗೊಂಡ್ರೋ ಹಂಗೂ ನೀನ್ ತಗೋಬೇಕು, ನಾನು ಅದನ್ನು ನೋಡ್ಬೇಕು. ಇವನ್ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂದ್ಬಿಡ್ತು. ನನ್ನ ಹೆಂಡತಿ ಗತಿ ಏನು, ನನ್ನ ಮಕ್ಕಳ ಗತಿ ಏನು ಅಂದಾಗ ಅಷ್ಟಾವಕ್ರ ಹೇಳ್ದ, ಇದೇ ಯೋಚನೆಯನ್ನ 16 ವರ್ಷದ ಹಿಂದೆ ನೀನ್ ಮಾಡಿದ್ದಿದ್ರೆ ಇವತ್ತು ನಮ್ಮಪ್ಪ ನನ್ನ ಜೊತೆ ಇರ್ತಾ ಇದ್ರು. ಎಂಥ ಅನ್ಯಾಯ ಮಾಡಿದೆ. ಭಗವಂತ ನನಗೆ ಬುದ್ಧಿಯನ್ನಷ್ಟೇ ಅಲ್ಲ ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾನೆ. ಸೋತವರನ್ನ ಸಾಯಿಸೋದು ನಮ್ಮ ಸಂಸ್ಕೃತಿ ಅಲ್ಲ, ಸೋತವರನ್ನ ನಾವು ಗೌರವದಿಂದ ಕಳಿಸಿಕೊಡುವುದು ಸಂಸ್ಕೃತಿ. ತಗೋ ನಿನಗೆ ಜೀವದಾನ ಮಾಡಿದ್ದೀನಿ ಅಂತ ಅಷ್ಟಾವಕ್ರ ವಕ್ರವಾಗಿದ್ರೂ ಕೂಡ ಎಂಥ ಸಮರ್ಥನಾಗಿದ್ದ. ಹೌದು ಅಲ್ವೋ? ಹೌದು ತಾನೆ. ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ನಮ್ಗೆ ಒಂದು ಕ್ಯಾರೆಕ್ಟರ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಇತಿಹಾಸದಲ್ಲಿ, ಪುರಾಣದಲ್ಲಿ. ಯಾರದು? ಧೃತರಾಷ್ಟ್ರನದ್ದು. ಭಗವಂತ ಎಷ್ಟು ಕೊಟ್ಟ ಅವನಿಗೆ ಕಣ್ಣಿರ್ಲಿಲ್ಲ ಅನ್ನೋದು ಬಿಟ್ಟರೆ ಅವನಿಗೆ ಸಾಮ್ರಾಜ್ಯ ಕೊಟ್ಟ, ಅವನಿಗೆ ಎಂಥ ಮುಂದಿನ ಪೀಳಿಗೆಯನ್ನ ಕೊಟ್ಟ, ಹೇಗೆ ಬದುಕೋದಿತ್ತು. ಆದ್ರೆ ಒಂದು ಸಣ್ಣ ಸ್ವಾರ್ಥ ಬಂತು. ಯಾಕೆಂದ್ರೆ ಮನಸ್ಸು ಸರಿ ಇರಲಿಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಅಂತರಂಗದ ಬೆಳಕು ಅಂದ್ರೆ ಏನ್ ಗೊತ್ತಾ? ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋದು ಅಂತ. ಯಾವಾಗ್ಲೂ ಎತ್ತರದ ವಿಚಾರಗಳನ್ನ ಆಲೋಚನೆ ಮಾಡ್ತಾ ಇರೋದು ಅಂತ ಅರ್ಥ. ಚಿಕ್ಕದನ್ನ ಯೋಚನೆ ಮಾಡದೇ ಇರೋದು ಅಂತ ಅರ್ಥ. ವಿವೇಕಾನಂದರು ಮನೆಯಲ್ಲಿ ತೀರಾ ಬಡತನ ಇದ್ದಾಗ ಅವ್ರ ತಂದೆ ತೀರ್ಕೊಂಡ್ಬಿಟ್ರು. ವಿವೇಕಾನಂದರಿಗೆ ತೀರಾ ಬಡತನ ಬಂತು. ಬಡತನ ಬಂದಾಗ ಏನ್ ಮಾಡಿದ್ರು ಗೊತ್ತಾ? ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ಕೇಳಿದ್ರು, ಯಾವಾಗಲೂ ನನ್ ಕಾಳಿ ನೋಡ್ಲಿಕ್ಕೆ ಸಿಗ್ತಾಳೆ ಅಂತ ಹೇಳ್ತಿರ್ತೀರಲ್ಲ, ಹೋಗಿ ಆ ಕಾಳಿ ಕೇಳ್ಕೊಳ್ಳಿ, ನನ್ನ ಮನೆಗೆ ಕಷ್ಟ ಇಲ್ಲದೆ ಇರೋ ತರ ನಿಮ್ ಕಾಳಿ ಮಾಡ್ಲಿ ಅಂತ ಕೇಳ್ಕೊಂಡು. ರಾಮಕೃಷ್ಣ ಹೇಳಿದ್ರು ಗೊತ್ತಾ? ಅದ್ಯಾಕೆ ನಾನು ಕೇಳ್ಕೊಳ್ಳಿ?
ಮನೆ ಕಷ್ಟ ಇರೋದು ನಿನಗೆ, ನೀನೇ ಹೋಗಿ ಕೇಳ್ಕೊ ಹೋಗು. ನಾನು ಕಾಳಿಗೆ ಹೇಳ್ತೀನಿ, ನಿನಗೆ ಕಾಣಿಸ್ಕೊಂಡಾಗ ನಿನಗೆ ಏನ್ ಬೇಕು ಅಂತ ಕೇಳು, ಅವಳು ಕೊಡ್ತಾಳೆ ನಿನಗೆ. ಎಷ್ಟು ಚೆನ್ನಾಗಿದೆ ನೋಡಿ. ರಾಮಕೃಷ್ಣರೇ ಹೇಳಿದ್ಮೇಲೆ ಕಾಳಿ ಮಂದಿರಕ್ಕೆ ಹೋದ್ರು ವಿವೇಕಾನಂದರು. ಕಾಳಿನ ಏನ್ ಕೇಳ್ಕೊಳ್ಬೇಕಿತ್ತು? ನನ್ನ ಮೇಲೆ ಕಷ್ಟ ಇದೆ, ಬೆಳಗ್ಗೆ 1 kg ಬೇಳೆ, 1 kg ಅಕ್ಕಿ, ಒಂದ್ ಸ್ವಲ್ಪ ಚಪಾತಿ, ಒಂದ್ ಸ್ವಲ್ಪ ಪಲ್ಯ ಪ್ರತಿದಿನ ಸಿಗುವಂತೆ ಮಾಡುವಂತ ವಿವೇಕಾನಂದರು ಕೇಳ್ಕೊಂಡಿದ್ರೆ ಪ್ರಾಬ್ಲಮೇ ಇರಲಿಲ್ಲ. ವಿವೇಕಾನಂದರು ಕಾಳಿ ಮುಂದೆ ಹೋಗಿ ಕೂತ್ಕೊಂಡ್ರು. ಕಾಳಿ ನೋಡಿದ ತಕ್ಷಣ ಏನ್ ಅನ್ನಿಸ್ತು ಗೊತ್ತಾ ಅವ್ರಿಗೆ? ಛೇ, ನಾನು ಇಂಥ ತಾಯಿ ಹತ್ರ ಬಂದು ನನ್ನ ಮನೇಲಿ ಕಷ್ಟ ಇದೆ ಅಂತ ಕೇಳೋದ? ನಾನು ಕಾಳಿಯನ್ನ ಕೇಳ್ಕೊಳ್ಳೋದೇನನ್ನ? ಜ್ಞಾನ, ಭಕ್ತಿ, ವೈರಾಗ್ಯ, ಇದನ್ನು ಬಿಟ್ಟು ನನಗೆ ಏನೂ ಕೊಡಬೇಡ ತಾಯಿ ಅಂತ ಕೇಳ್ಕೊಂಡು ಬಂದ್ರು. ಮೊದಲನೇ ಸಲ ಹಂಗೆ ಆಯ್ತು. ರಾಮಕೃಷ್ಣ ಇನ್ನೊಂದ್ ಸಲ ಕಳಿಸ್ಕೊಟ್ರು. 2ನೇ ಸಲನೂ ಹಂಗೆ ಆಯ್ತು. 3ನೇ ಸಲ ಕಳಿಸ್ಕೊಟ್ರು. 3ನೇ ಸಲನೂ ಹಂಗೆ ಆಯ್ತು. ರಾಮಕೃಷ್ಣ ಹೇಳಿದ್ರು, ನಿನ್ನ ಅಂತರಂಗದಲ್ಲಿ ವಿಕಸನ ಶುರುವಾಗಿದೆ, ಹೀಗಾಗಿ ನೀನ್ ಕೇಳಬೇಕಾಗಿರೋದನ್ನೇ ಕೇಳಿದ್ಯಾ, ಈಗ ಸರಿಯಾಗಿದೆ, ಹೋಗು ಅಂತ ಅತ್ಯಂತ ಪ್ರೀತಿಯಿಂದ ರಾಮಕೃಷ್ಣರು ಹಾರೈಸಿ ಕಳಿಸಿದ್ರು. ಯೋಚನೆ ಮಾಡಿ, ನಮ್ಮೆಲ್ಲರದು ವಿಕಸನ ಆಗಬೇಕಾಗಿರೋದು ಅಂತರಂಗ. ಅರ್ಥ ಆಗ್ತಿದ್ಯಾ? ಯಾರ ಅಂತರಂಗದಲ್ಲಿ ಬೆಳಕು ಇದೆಯೋ ಅವನು ಜಗತ್ತನ್ನ ಗೆಲ್ತಾನೆ. ಯಾರ ಅಂತರಂಗದಲ್ಲಿ ಬೆಳಕಿಲ್ವೋ ಅವನು ಹೊರಗಡೆ ಬೆಳಕು ಎಷ್ಟು ನೋಡಿದ್ರು ಉಪಯೋಗಕ್ಕೆ ಬರಲ್ಲ. ನಾನು ಒಬ್ಬ ಆರ್ಟಿಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿಮ್ಗೆ ಆರ್ಟಿಸ್ಟ್ ಹೆಸರು ಹೇಳ್ಬೇಕು ನಾನು. ಆರ್ಟಿಸ್ಟ್ ಹೆಸರು ಜಾನ್ ಬ್ರಾಮ್ಲಿಟ್. ಕೇಳಿದಿರಾ ಅವನ ಹೆಸರು? ಜಾನ್ ಬ್ರಾಮ್ಲಿಟ್ ಅಂತ 30ನೇ ವರ್ಷ ವಯಸ್ಸಿಗೆ ಕಣ್ಣನ್ನು ಕಳ್ಕೊಂಡಂತೆ. ಇದು ಹೆಂಗಿರುತ್ತೆ ನೋಡಿ. ನಾನು ಚಿಕ್ಕಂದಿಂದ ಜಗತ್ತನ್ನೇ ನೋಡ್ಲಿಲ್ಲ ಒಂಥರ, 30ನೇ ವಯಸ್ಸಿನವರೆಗೂ ಜಗತ್ತನ್ನು ನೋಡಿ ಎಲ್ಲವನ್ನು ಅನುಭವಿಸಿ ಅದಾದ್ಮೇಲೆ ಕಣ್ಣು ಹೋಗ್ಬಿಟ್ರೆ ಕತ್ತಲು 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 ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡ್ತು ಅವನಿಗೆ. ಏನ್ ಮಾಡ್ಬೇಕು ಅಂತಂದಾಗ ಅವನು ಅನ್ಕೊಂಡ, ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು, ಭಗವಂತ ನನ್ನನ್ನ ವಿಶೇಷವಾದ ಏನೋ ಮಾಡ್ಲಿಕ್ಕೆ ತಯಾರು ಮಾಡಿದ್ದಾನೆ ಅಂತ. ಈಗ ಯೋಚನೆ ಮಾಡಿ, ಈ ದೇಶದಲ್ಲಿ ಹೆಚ್ಚು ಕಡಿಮೆ 1.5 ಕೋಟಿ ಜನ ಅಂಧತ್ವ ಇರ್ಬೋದಾ? ಮತ್ತೆ 1.3 crore to 1.5 crore ಇರ್ಬೋದು. ಈಗ ಅದು 80 lakhs ಬರೋ ಚಾನ್ಸಸ್ ಇದೆ ಅಂತ ನಾನು ಮೊನ್ನೆ ರಿಪೋರ್ಟ್ ಏನೋ ಓದ್ತಿದ್ದೆ. ಯಾಕೆ 80 lakhs ಬರುತ್ತೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂಧತ್ವ ಏನು ಅನ್ನೋದನ್ನೇ ಇವತ್ತು ಭಾರತ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಅಂಧತ್ವ ಇರುವಂತ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಆಯ್ತು. ಈ ದೇಶದ ಒಟ್ಟು ಜನಸಂಖ್ಯೆ ಎಷ್ಟಿದೆ? 128 ಕೋಟಿಯಿಂದ 130 ಕೋಟಿ ಇದೆಯಾ? ಫೈನ್. 130 ಕೋಟಿಯಲ್ಲಿ 1 ಕೋಟಿ ಜನ ಅಂಧತ್ವರು ಅಂದ್ರೆ ಭಗವಂತ ಉಳಿದ 129 ಕೋಟಿಯನ್ನ ಕುರಿಮಂತೆ ಮಾಡಿದ, 1 ಕೋಟಿ ಮಾತ್ರ ಸ್ಪೆಷಲ್ ಮಾಡಿದ. ಹೌದು ಅಲ್ವೋ? ಸ್ಪೆಷಲ್ ಅನ್ನೋದು ಕಡಿಮೆ ಇರುತ್ತೆ ಯಾವಾಗಲೂ. ಕಾಡಿನಲ್ಲಿ ಹುಲಿಗಳು ಜಾಸ್ತಿ ಇರ್ತಾವೋ, ಜಿಂಕೆಗಳು ಜಾಸ್ತಿ ಇರ್ತಾವ? ಹುಲಿ ಜಾಸ್ತಿ ಇರುತ್ತಾ? ಜಿಂಕೆ ಜಾಸ್ತಿ ಇರುತ್ತೆ ಅಂದ್ರೆ ಕಾಮನ್ ಅದು ಅಂತ. ಯಾವುದು ಕಡಿಮೆ ಇರುತ್ತೋ ಅದು ಭಗವಂತ ಇಷ್ಟಪಟ್ಟು ಎನರ್ಜಿ ತುಂಬಿ ಕೊಟ್ಟಿರುವಂತದ್ದು ಅಂತ. ಅಂದ್ರೆ 1 ಕೋಟಿ ಜನ ಜಾಸ್ತಿ ಇರೋರು ಸ್ಪೆಷಲ್, 129 ಕೋಟಿ ಇರೋರು ಸ್ಪೆಷಲ್. ಹೌದು ತಾನೆ? ಕರೆಕ್ಟ್ ತಾನೆ? ಹಾಗಿದ್ಮೇಲೆ ಒಂದು ಮಾತು ಹೇಳಿ, 1 ಕೋಟಿ ಜನ ಸ್ಪೆಷಲ್ ಆಗಿರುವಂತ ನಾವು ಆರ್ಡಿನರಿ ಆಗಿ ಬದುಕಬೇಕು, ಏನಾದ್ರೂ ಸ್ಪೆಷಲ್ ಅಚೀವ್ ಮಾಡಬೇಕು ತಾನೆ? ನಿಮ್ಮ ಒಳಗೆ ಇದೊಂದು ಛಲ ಬಂದ್ಬಿಟ್ರೆ 100% ಸಾಬೀತು. ಅವ್ರು ಹಂಗೆ ಅನಿಸ್ತು ಬ್ರಾಮ್ಲಿಟ್ಗೆ. ಬ್ರಾಮ್ಲಿಟ್ ಏನ್ ಮಾಡ್ದ, ನಾನು ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ 30ನೇ ವಯಸ್ಸಿಗೆ ಕಣ್ಣು ಕಳ್ಕೊಂಡ್ಮೇಲೆ ನಾನೊಬ್ಬ ಪೇಂಟರ್ ಆಗಬೇಕು ಅಂತ ಹೆಂಗದು ಬಹಳ ಚೆನ್ನಾಗಿದೆ. ನಾನು ಅಶ್ವಿನಿ ಅಂಗಡಿ ಅಂತ ಒಂದು ಹೆಣ್ಮಗಳು, ನೀವೆಲ್ಲ ಕೇಳಿರ್ಬೇಕು, ಅವಳು ಬಹಳ ಅದ್ಭುತವಾದ ಸಾಧಕಿ ಅವಳು. ಅಶ್ವಿನಿ ಒಂದ್ಸಲ ನಂಗೆ ಏನ್ ಹೇಳಿದ್ಲು, ಅಣ್ಣ ನಾನು ತುಂಬಾ ಫಿಲಂ ನೋಡ್ತೀನಿ ಎಂದು. ನಾನು ಅಶ್ವಿನಿ ತಮಾಷೆ ಮಾಡಿ, ನೋಡು ನಾನು ತಮಾಷೆ ಮಾಡ್ತಿರ್ತೀನಿ, ಹಿಂಗೆ ಫಿಲಂ ನೋಡ್ತೀನಿ ಅನ್ಬಾರ್ದು ನೀನು, ಫಿಲಂ ಕೇಳ್ತೀನಿ ಏನು ಅಂತ ಸುಮ್ಮನೆ ತಮಾಷೆ ಮಾಡಿದ್ರೆ ಏನಂತ ಗೊತ್ತಾ? ಇಲ್ಲ ಅಣ್ಣ, ನಾನು ನೀವು ಫಿಲಂ ನೋಡ್ತಾ ಕೂತ್ರೆ ನಿಮಗಿಂತ ಮುಂಚೆ ನಾನು ಫಿಲಂ ನೋಡ್ತೀನಿ. ನಾನು ಕೇಳಿದೆ ಹೆಂಗೆ, ಅದೇನ್ ಸಾಧ್ಯ? ಅವಳೇನಂತ ಗೊತ್ತಾ, ನೀವೆಲ್ಲರೂ ಫಿಲಂ ನೋಡ್ಬೇಕಾದ್ರೆ ಕಣ್ಣು ಬಿಟ್ಟು ನೋಡ್ತಾ ಇರೋದ್ರಿಂದ ಅದರಲ್ಲೇ ಮಗ್ನ ಆಗ್ಬಿಟ್ಟಿರ್ತೀರಿ. ನಾವುಗಳು ಯಾರಿಗೆ ಕಣ್ಣಿಲ್ವೋ ಅವ್ರು ಮ್ಯೂಸಿಕ್ ಅನ್ನ ಶಾರ್ಪ್ ಆಗಿ ಕೇಳ್ತಾ ಇರ್ತೀವಿ. ಯಾರಾದ್ರೂ ಕಾರ್ನಲ್ಲಿ ಮ್ಯೂಸಿಕ್ ಹಾಕೊಂಡು ಹೋಗ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನಿಮಗಿಂತ ಮುಂಚೆ ನಮಗ್ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದ್ರು. ಯಾಕೆಂದ್ರೆ ಮ್ಯೂಸಿಕ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಬಂದ್ರು ನಮ್ಗೆ ಗೊತ್ತಾಗ್ಬಿಡುತ್ತೆ ಏನೋ ಆಗತ್ತೆ ಅಂತ, ನಿಮ್ಗೆ ಗೊತ್ತಾಗಲ್ಲ ಅಂತ. ಈ ವ್ಯಕ್ತಿ ಏನ್ ಮಾಡ್ದ, 30ರಲ್ಲಿ ಕಣ್ ಕಳ್ಕೊಂಡ್ಮೇಲೆ ಅವನ ಪೇಂಟರ್ ಆಗಬೇಕು ಅಂತ ಯೋಚನೆ ಮಾಡ್ದ. ಪೇಂಟ್ ಅನ್ನ ಅವನು ಮುಟ್ಟಿ ನೋಡ್ಲಿಕ್ಕೆ ಶುರು ಮಾಡ್ದ. ಅವನೇ ಹೇಳಿದ್ದು, ಈ ವೈಟ್ ಪೇಂಟ್ ಸ್ವಲ್ಪ ಥಿಕ್ ಆಗಿರುತ್ತೆ,
ಈ ಕಪ್ಪು ಪೇಂಟು ಹರಿಯೋ ನೀರಿನ ತರ ಇರುತ್ತೆ. ನಾವು ಈ ಪೇಂಟ್ ಅನ್ನ ಈ ಮುಟ್ಟಿ ನೋಡೋದ್ರಿಂದ ಗುರುತಿಸಬಹುದು ಅಂತ. ಎಂತ ದೊಡ್ಡ ಪೇಂಟರ್ ಆಗ್ಬಿಟ್ಟ ಅವನು ಅಂತಂದ್ರೆ, ಇಡೀ ಜಗತ್ನಲ್ಲಿ ಒಬ್ಬ ಬ್ಲೈಂಡ್ ಪೇಂಟು ಕೂಡ ಮಾಡಬಹುದು ಅನ್ನೋದನ್ನ ಅವನು ತೋರಿಸಿಕೊಟ್ಟ. ಇವಾಗ ಜಗತ್ತಿನಲ್ಲಿ ಬ್ಲೈಂಡ್ ತಾನೇನಾದ್ರೂ ಸ್ಪೆಷಲ್ ಮಾಡಬೇಕು ಅಂತ, ನಾನು ನಿಮ್ಮ ವಿಚಾರಕ್ಕೆ ಬರಬೇಕು, ನಿಮ್ ಜೊತೆ ಮಾತಾಡಬೇಕು ಅಂದ್ರೆ ಯಾಕಾದ್ರೂ ಕತೆ ಹೇಳ್ಬೇಕಲ್ಲ ಅಂತ ಹೇಳಿ ನಾನು ಈ ಕಥೆಗಳನ್ನ ಹುಡುಕ್ತಿರ್ಬೇಕಾದ್ರೆ ಇನ್ನೊಂದು ಹೆಣ್ಮಗಳು ನನಗೆ ಪೀಟರ್ ಎಕಾರ್ಟ್ ಒಬ್ಬ ಪುರುಷ, ಆತ ಏನ್ ಮಾಡ್ದ ಅಂದ್ರೆ, ಎಲ್ಲರೂ ಏನೇನೋ ಆಗ್ತಾರೆ, ಒಬ್ಬ ಬ್ಲೈಂಡ್ ಫೋಟೋಗ್ರಾಫರ್ ಆಗೋದನ್ನ ತೋರಿಸ್ಕೊಡ್ಬೇಕು ಅಂತ ಫೋಟೋಗ್ರಫಿ ಮಾಡ್ತಾನೆ. ಗೊತ್ತಾ, ಫೋಟೋಗ್ರಫಿ ಮಾಡ್ಬೇಕು ಅಂದ್ರೆ ಏನ್ ತುಂಬಾ ಅಗತ್ಯ ಗೊತ್ತಾ ಎಲ್ರಿಗೂ? ಕಣ್ಣೇ ಬಹಳ ಇಂಪಾರ್ಟೆಂಟ್. ಕಣ್ಣಿಲ್ದೆ ಹೋದ್ರೆ ನಾನು ಫೋಟೋಗ್ರಫಿ ಮಾಡ್ತೀನಿ ಅಂತ ಹೆಂಗ್ ತೋರಿಸ್ದ ಅವನು ಅಂದ್ರೆ, ಅವ್ನು ಹೇಳ್ತಾನೆ, ಒಂದು ಜಾಗದಲ್ಲಿ ಸೈಲೆಂಟ್ ಆಗಿ ನಿಂತು ಬಿಟ್ರೆ ಆ ಜಾಗದಲ್ಲಿ ನಡೆಯೋ ಮೂವ್ಮೆಂಟ್ ಎಲ್ಲ ಕಿವಿಯಿಂದ ಕೇಳಬಹುದು ಅಂತ. ಒಂದು ಮೂವ್ಮೆಂಟ್ ಅಲ್ಲಿ ನಡೀತಾ ಇರ್ಬೇಕಾದಾಗ ಇಷ್ಟು ಫ್ರೇಮ್ ನಲ್ಲಿ ಏನಿರುತ್ತೆ ಅಂತ ನನಗೆ ಅಂದಾಜ್ ಆಗ್ಬಿಡುತ್ತೆ. ನಾನು ಆ ಫ್ರೇಮ್ ಅನ್ನ ಸೆಟ್ ಮಾಡಿ ನಾನು ಒಳ್ಳೆ ಫೋಟೋ ತೆಗಿತೀನಿ. ಒಬ್ಬ ಒಳ್ಳೆ ಬ್ಲೈಂಡ್ ಫೋಟೋಗ್ರಾಫರ್ ಅಂತ ಯಾರಾದ್ರೂ ಇದ್ರೆ ಅದು ನಾನು ಅಂತ ಬಹಳ ಹೆಮ್ಮೆಯಿಂದ ಎಲ್ಲ ಹುಡುಗರು ನೆನಪಿಟ್ಕೊಳ್ಳಿ, ಭಗವಂತ ಏನಾದ್ರೂ ಒಂದು ತೆಕ್ಕೊಂಡ್ರೆ ಅದನ್ನು ಕಾಂಪನ್ಸೇಟ್ ಮಾಡ್ಲಿಕ್ಕೆ ಉಳಿದಿದ್ದನ್ನ ಜಾಸ್ತಿ ಕೊಡ್ತಾನೆ. ಹೌದೋ ಇಲ್ವೋ? ಕೊಡ್ತಾನೆ. ಈಗ ನೀವೆಷ್ಟು ಸೂಕ್ಷ್ಮವಾಗಿ ಕೇಳ್ತೀರೋ ಅಷ್ಟು ಸೂಕ್ಷ್ಮವಾಗಿ ಕೇಳೋ ಗುಣ ನನಗ್ ಕೊಟ್ಟಿಲ್ಲ ಭಗವಂತ. ಈಗ ನಾನೇನಾದ್ರೂ ನಿಮ್ಗೆ ನನ್ನ ಟೆಲಿಫೋನ್ ನಂಬರ್ ಏನು ಅಂತ ಹೇಳಿದ್ರೆ ನೀವು ಕೇಳ್ತಿರಲ್ಲ, ಕೇಳಿದ್ದಷ್ಟು ಶಾರ್ಪ್ ಆಗಿ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತಂದ್ರೆ ನೀವು ಅದನ್ನ ಮರೆಯೋ ಸಾಧ್ಯತೆನೇ ಇಲ್ಲ. ಒಂದ್ 4 ಸಲ ನೀವು ನೆನಪು ಮಾಡ್ಕೊಂಡ್ಬಿಟ್ರೆ 5ನೇ ಸಲ ನಾನು 2 ವರ್ಷ ಬಿಟ್ಟು ಬಂದ್ರು ಟೆಲಿಫೋನ್ ನಂಬರ್ ಹಂಗೆ ನೆನಪಲ್ಲಿ ಉಳಿಯುತ್ತೆ, ಸ್ವಲ್ಪ ಪ್ರಯತ್ನ ಪಟ್ರೆ. ಆದ್ರೆ ನನ್ಗೆ ಆಗದೇ ಇಲ್ಲ. ಯಾಕೆ ಗೊತ್ತಾ? ಭಗವಂತ ಕಂಡ್ಕೊಟ್ಬಿಟ್ಟಿದ್ದಾನೆ. ಟೆಲಿಫೋನ್ ಬರೆದಿಟ್ರೆ ಆಯ್ತು, ಆಮೇಲೆ ನೋಡ್ಕೊಂಡ್ರೆ ಆಯ್ತು, ಸುಳಿದಿರ್ತೀನಿ. ನಿಮ್ಗೆ ಭಗವಂತ ವಿಶೇಷ ಶಕ್ತಿ ಕೊಟ್ಟ. ಭಗವಂತ ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟ ಅಂತಂದ್ರೆ, ನೀವ್ ಯಾರಾದ್ರೂ ಬಂದ್ರೆ ಅವನ ಕಣ್ಣಿಂದ ನೋಡಲ್ಲ, ಒಂದ್ಸಲ ಮುಟ್ಟು ನೋಡ್ತೀವಿ. ಹೌದಾ? ಮುಟ್ಟಿ ನೋಡಿದ ತಕ್ಷಣ ನಿಮ್ಗೆ ಅವ್ನ ಚರ್ಮದ ಫೀಲ್ ಅನುಭವಕ್ಕೆ ಬರುತ್ತೆ. ಆ ಅನುಭವ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಇನ್ 5 ವರ್ಷ ಬಿಟ್ಟು ಅವ್ನು ಬಂದ್ರು ಕೂಡ ಒಮ್ಮೆ ಮುಟ್ಟಿದ್ರೆ ಈತ 5 ವರ್ಷದ ಹಿಂದೆ ನಮ್ ಸ್ಕೂಲಿಗೆ ಬಂದು ಹೋಗಿದ್ದ ಅಂತ ಗೊತ್ತಾಗುತ್ತೋ ಇಲ್ವೋ? ಶಬಾಷ್. ಭಗವಂತ ನೋಡಿ ಮೋಸ ಮಾಡಿದ್ನೋ ನಮ್ಗೆ ಎಕ್ಸ್ಟ್ರಾ ಕೊಟ್ನೋ? ಭಗವಂತ ಯಾವತ್ತಾದ್ರೂ ಒಂದ್ ತೆಕ್ಕೊಂಡಿದ್ದಾನೆ ಅಂದ್ರೆ ಇನ್ನೊಂದು ಕೊಡ್ತಾನೆ. ಏನ್ ಕೊಟ್ಟಿದ್ದಾನೆ ಅಂತ ನಮ್ಗೆ ಗುರುತಿಸ್ಕೊಳ್ಳೋ ಸಾಮರ್ಥ್ಯ ಬೇಕು. ಮತ್ತು ಕೊಟ್ಟಿರೋದನ್ನ ಚೆನ್ನಾಗಿ ಬಳಸ್ಕೊಳ್ಳೋದನ್ನ ಕಲ್ತ್ರೆ ನಮ್ಮೊಳಗಿರುವಂತ ಶಕ್ತಿ ಚೆನ್ನಾಗಿ ವೃದ್ಧಿ ಆಗುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ನಮ್ಮ ಎದುರಿಗಿರೋ ರಾಘವೇಂದ್ರ ಅಣ್ವೇಕರು ಅವ್ರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಭಾರತದ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಹಾರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಹೋಗಿ ಬಹಳ ಹೆಮ್ಮೆ ಪಡುವಂತ ಸಂಗತಿ. ಈ ತರ ಭಗವಂತ ನಮ್ಗೆ ಏನು ಸಾಮರ್ಥ್ಯ ಕೊಟ್ಟಿದ್ದಾನೋ ಅದನ್ನ ಹುಡುಕಿಕೊಂಡು ಅದನ್ನು ವಾಪಸ್ ಸಮಾಜಕ್ಕೆ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಹೌದು ಅಲ್ವೋ? ಹೌದಾನೆ? ಅದನ್ನ ಆಲೋಚನೆ ಮಾಡಿ ನಮ್ಮ ಒಳಗಿರುವಂತ ಶಕ್ತಿಯನ್ನ ಹೊರಗೆ ತಂದು ಆ ಶಕ್ತಿಯ ಮೂಲಕ ಭಾರತದ ಗೌರವ 100 ಪಟ್ಟು ಆಗುವಂತೆ ಮಾಡೋದ್ರಲ್ಲಿ ನಾವೆಲ್ಲರೂ ಸದಾ ಆಲೋಚನೆ ಮಾಡಬೇಕು. ನನಗೆ ನಮ್ಮ ಮಹಾಂತೇಶ್ವರಲ್ಲಿ ಬಹಳ ಖುಷಿ ಆಯ್ತು. ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ? ಹೆಂಗಿರ್ತಾರೆ ಗೊತ್ತಾ? ನೀವು ಯುವ ಬ್ರಿಗೇಡ್ ಅವರು ನಮ್ಗೆ ಸಹಕಾರ ಮಾಡಬೇಕು ಅಂತ ಕೇಳೋದು ಬೇರೆ. ಭಗವಂತ ನೀವೇನ್ ಹೇಳ್ಬೇಕು ಅಂದ್ರೆ, ಭಗವಂತ ನಮ್ಗೆ ನಿಮಗಿಂತ ಹೆಚ್ಚಿನ ಶಕ್ತಿ ಕೊಟ್ಟಿರೋದ್ರಿಂದ, ವಿ ಆರ್ ಸ್ಪೆಷಲ್ ಆಗಿರೋದ್ರಿಂದ ನಿಮ್ ಸಹಕಾರ ನಮ್ಗಲ್ಲ, ನಮ್ ಸಹಕಾರ ಏನಾದ್ರು ಬೇಕಿದ್ರೆ ಕೇಳಿ, ನಾವು ನಿಮ್ ಸಹಾಯ ಮಾಡ್ತೀವಿ ಅಂತ. ಈ ಕಾನ್ಫಿಡೆನ್ಸ್ ಯಾವತ್ತು ಬರುತ್ತಲ್ಲ ಅವತ್ತು ಅದ್ಭುತವಾದ ಶಕ್ತಿ ಆಗುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಯು ಆರ್ ಆಲ್ ಸ್ಪೆಷಲ್. ಈ ಸ್ಪೆಷಲ್ ಭಗವಂತ ನಿಮ್ಮನ್ನ ಆಲೋಚನೆ ಮಾಡಿಯೇ ಸ್ಪೆಷಲ್ ಮಾಡಿರೋದ್ರಿಂದ ನಿಮ್ಮೊಳಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಅದು ಏನು ಅಂತ ಗುರುತಿಸಿಕೊಳ್ಳೋಣ. ಆ ಶಕ್ತಿಯನ್ನು ಹೊರಗೆ ತಂದು ಭಾರತವನ್ನ ಜಗತ್ತಿನ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡೋಣ ಅಂತ ಪ್ರೀತಿಯಿಂದ ಹಾರೈಸ್ತಾ, ಇಲ್ಲಿ ಬಂದಿರುವಂತ ಮಹಾಂತೇಶ್ ಸರ್ ಅವರಿಗೂ ಹಾಗೂ ರಾಘವೇಂದ್ರ ಅಣ್ವೇಕರ್ಗೂ, ಇಲ್ಲಿನ ಅಧ್ಯಕ್ಷರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ, ಎಲ್ಲ ಮಕ್ಕಳಿಗೂ ನಾನು ಅಷ್ಟೇ ಪ್ರೀತಿಯಿಂದ ಹಾರೈಸ್ತಾ, ನಾಡಿದ್ದು 10 ಮತ್ತು 11ಕ್ಕೆ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತಾ ಸಾಹಿತ್ಯ ಸಮ್ಮೇಳನ ಇದೆ. ನಾನು ಪ್ರೀತಿಯಿಂದ ಆಹ್ವಾನ ಕೊಡ್ತೀನಿ, ಎಲ್ಲರೂ ಬನ್ನಿ. ಅಲ್ಲಿ ಏನ್ ಮಾಡಬಹುದು? ಅಲ್ಲಿ ತುಂಬಾ ಭಾಷಣಗಳು ಇರ್ತವೆ. ಆ ಭಾಷಣಗಳನ್ನು ಕೇಳಬಹುದು. ಕೇಳೋದ್ರ ಜೊತೆಗೆ ಅಲ್ಲೊಂದು ಎಕ್ಸಿಬಿಷನ್ ಇದೆ. ಈ ಎಕ್ಸಿಬಿಷನ್ ತುಂಬಾ ವಿಶೇಷವಾಗಿ ಹುಡುಕಾಟ ಅಂತ ಮಾಡಿದ್ದೀವಿ. ಹುಡುಕಾಟ ಮಾಡ್ಲಿಕ್ಕೆ ಹೊರಗಡೆ ಕಣ್ಣು ಬೇಕು ಅಂತಿಲ್ಲ.
ಒಳಗಡೆ ಕಣ್ಣು ತೆರೆದಿಲ್ಲ ಅಂದ್ರೆ ಹುಡುಕಾಟ ನಡೆಯಲ್ಲ. ಹೀಗಾಗಿ ಒಳಗಡೆ ಕಣ್ಣು ತೆರೆಸುವಂತ ಒಂದು ದೊಡ್ಡ ಪ್ರಯತ್ನಕ್ಕೋಸ್ಕರ ಒಂದು ಪುಟ್ಟ ಎಕ್ಸಿಬಿಷನ್ ಪ್ರಯತ್ನ ಮಾಡ್ತಿದ್ದೀವಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ನೀವೆಲ್ಲರೂ ಬನ್ನಿ. ಎಕ್ಸಿಬಿಷನ್ ಅಲ್ಲಿ ನಮ್ಮ ಹುಡುಗರು ನಿಮ್ಮನ್ನು ಕರ್ಕೊಂಡು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವೆಲ್ಲವನ್ನು ಮುಟ್ಟಿ ಫೀಲ್ ಮಾಡುವಂತ ಅವಕಾಶ ನಿಮಗೆ ಮಾತ್ರ, ಇನ್ ಯಾರಿಗೂ ಕೊಡಬೇಡಿ ಅಂತ ಹೇಳ್ತೀನಿ ನಾನು. ನಿಮಗೆ ಮಾತ್ರ ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು ಬಂದು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನೀವು ಮುಟ್ಟಿ ಫೀಲ್ ಮಾಡಿಕೊಂಡು ಏನ್ ಎಕ್ಸಿಬಿಷನ್ ಅಂತ ತಿಳ್ಕೊಳ್ಬಹುದು. ನಿಮ್ಗೆ ಅವಕಾಶ ಆದ್ರೆ ಖಂಡಿತ ಬನ್ನಿ. ಈ ವರ್ಷ ನಿವೇದಿತಾಳ 150ನೇ ಜಯಂತಿ. ಮಾರ್ಗರೆಟ್ ನೋಬಲ್ ಅಂತ ಐರ್ಲೆಂಡ್ ಅಲ್ಲಿ ಇದ್ದಂತ ಹೆಣ್ಣುಮಗಳು ವಿವೇಕಾನಂದರ ಭಾಷಣವನ್ನು ಕೇಳಿ ತನ್ನ ದೇಶವನ್ನೇ ಬಿಟ್ಟು ಈ ದೇಶದ ಜನರಿಗೆ ಸೇವೆಗೆ ಅಂತ ಬಂದು ಎಷ್ಟು ಸೇವೆ ಮಾಡಿದ್ದು ಅಂತಂದ್ರೆ, ಈ ದೇಶದಲ್ಲಿ ಸೇವೆ ಮಾಡ್ತಾ 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 ಅವಳು ಜರ್ಜರಿಗಳಾಗಿ ಹೋದ್ಲು. ಕೊನೆಗೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವೇ ತನ್ನನ್ನು ತಾನು ಸಮರ್ಪಿಸಿಕೊಂಡು, ಬಹಳ ಜನರಿಗೆ ಗೊತ್ತಿಲ್ಲ, ನಿವೇದಿತಾ ಹಿಂದೆ ಬ್ರಿಟಿಷ್ ಪೊಲೀಸರು ಬಿದ್ದು ಏನ್ ಹೇಳ್ತಿದ್ರು ಗೊತ್ತಾ, ನಿವೇದಿತಾ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡಬೇಕು ಅಂತ. ಆಗ ಈ ದೇಶದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಒತ್ತಾಯ ಮಾಡಿ ಅವಳನ್ನು ವಿದೇಶಕ್ಕೆ ಕಳಿಸಿಕೊಟ್ಟು 1.5 ವರ್ಷ ಆದ ನಂತರ ಅವಳು ವಾಪಸ್ ಬಂದು ಮತ್ತೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ ಅಪರೂಪದ ಸಾಧಕಿ ಸಿಸ್ಟರ್ ನಿವೇದಿತಾ. ಈ ವರ್ಷ 150ನೇ ಜಯಂತಿ. ಆ ಜಯಂತಿಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿನ ಜೀರಿಗೆ ಸಭಾಭವನದಲ್ಲಿ 150ನೇ ಜಯಂತಿಯನ್ನ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತಾ ಸಾಹಿತ್ಯ ಸಮ್ಮೇಳನದ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿವೇದಿತಾ 150ನೇ ಜಯಂತಿಯ ಸಂದರ್ಭದಲ್ಲಿ ಯಾವ ಸ್ಪೆಷಲ್ ಮಕ್ಕಳು, ದಿವ್ಯಾಂಗರು, ಬ್ಲೈಂಡ್ಸ್ ಅಂತ ಕರೆಯೋದಕ್ಕಿಂತ ಐ ಲವ್, ಬಿಕಾಸ್ ನೀವು ಹಾರ್ಡ್ಲಿ 1 ಕೋಟಿ ಜನ ಮಾತ್ರ ಇರೋದ್ರಿಂದ ಯು ಆರ್ ವೆರಿ ಸ್ಪೆಷಲ್ ಟು ಇಂಡಿಯಾ. ನೀವು ಈ ಸ್ಪೆಷಲ್ ಮಕ್ಕಳನ್ನ ಈ 150ನೇ ಜಯಂತಿಯಿಂದ ಆಚೆ ಇಡುವಂತಿಲ್ಲ ಅನ್ನುವಂತ ನಿರ್ಣಯ ಮಾಡಿ ನೀವೆಲ್ಲರ ಜೊತೆ ಮಾತಾಡಬೇಕು ಅಂತ ಈ ಎಲ್ಲ ಗಣ್ಯರನ್ನ ಕರೆಸಿ ಅಂಧ ಮಕ್ಕಳ ಸಮಾವೇಶ ಅಂತ ಏನ್ ಮಾಡಿದ್ದೀವಿ. ಇಲ್ಲಿ ಅಂತರಂಗದ ಬೆಳಕು ಯಾರು ತೆರೆಕೊಡ್ಬೇಕು. ನಿಮಗೆ ಭಗವಂತ ಹೊರಗಿನ ಕಣ್ಣು ತೆಗೆದಿರೋದ್ರಿಂದ, ಕೊಡದೇ ಇರೋದ್ರಿಂದ ಒಳಗಿನ ಕಣ್ಣು ಸಹಜವಾಗಿ ತೆರೆಸಿಕೊಟ್ಟಿದ್ದಾನೆ. ಭಗವಂತ ನಮ್ಗೆಲ್ಲ ಹೊರಗಿನ ಕಣ್ಣು ಕೊಟ್ಟಿರೋದ್ರಿಂದ ಒಳಗಿನ ಕಣ್ಣು ನಮ್ದು ತೆರೆದಿಲ್ಲ. ಹೀಗಾಗಿ ನಿಮ್ಮ ಎದುರುಗಡೆ ನಿಂತು ನಾವು ಪ್ರೇರಣೆ ತಗೋತಾ ಇದ್ದೀವಿ. ನಿಮ್ಗೆ ಹೇಗೆ ಒಳಗಿನ ಕಣ್ಣು ತೆರೆದಿದೆಯೋ ನಮಗೂ ಹಂಗೆ ತೆರೆಸು ಭಗವಂತ ಅಂತ ನಿಮ್ಮನ್ನು ನೋಡಿ ನಾವು ಭಕ್ತಿಯಿಂದ ಭಗವಂತನನ್ನ ಕೇಳ್ಕೊಳ್ಳಿಕ್ಕೆ ಅಂತ ನಿಮ್ಮ ಎದುರಿಗೆ ಬಂದಿದ್ದೀವಿ. ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನದ ತರುಣರು ಮತ್ತು ತರುಣಿಯರು ಸೇರಿ ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾರೆ. ಫೈನ್. ಈ ಕೊನೆಯ ಒಂದು ಸಲ ಬರೀ ಬ್ಲೈಂಡ್ ಸ್ಟೂಡೆಂಟ್ಸ್ ಮಾತ್ರ, ಬೇರೆ ಯಾರು ಹೇಳಬಾರ್ದು. ಫೈನ್. ಸ್ಪೆಷಲ್ ಚೈಲ್ಡ್ಸ್ ಮಾತ್ರ ನಾನು ಭಾರತ್ ಮಾತಾ ಕೀ ಇರ್ತೀನಿ ಜೈ ಅನ್ಬೇಕು. ಫೈನ್. ನೀವು ನಿಧಾನ ಕೇಳಿದ್ರೆ ಆತ್ಮವಿಶ್ವಾಸ ಕಡಿಮೆ ಇದೆ ಅಂತ ಹೇಳ್ತೀರಾ ಒಂದ್ಸಲ ನನ್ನ ಜೊತೆಗೆ. ಫೈನ್. ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ಹೇಳ್ಬೇಕು, ಕೈಗಳ ಮೇಲೆ ಕೆತ್ತಿ ಹೇಳ್ಬೇಕು. ಒಂದ್ಸಲ ನನ್ನ ಜೊತೆ ಭಾರತ್ ಮಾತಾ ಕೀ.